ಪಾರ್ಟಿ ರೌಂಡ್ಸ್ ನಲ್ಲಿ ಇವತ್ತಿನ ಮೊದಲ ಸ್ಟೋರಿ, ಕಬ್ಬು ಬೆಲೆಗೆ ನಿಗದಿಗಾಗಿ ಧರಣಿ ಕೂತಿದ್ದ ರೈತರ ಹೋರಾಟ ಈಗ ಅಂತ್ಯ ಆಗಿದೆ. ಬೆಳಗಾವಿಯ ಗುರ್ಲಾಪುರದಲ್ಲಿ ಕಬ್ಬು ಬೆಳೆಗಾರರ ಪ್ರತಿಭಟನೆ ಅಂತ್ಯ ಆಗಿದ್ದು, ಸಚಿವರು ಆದೇಶದ ಪ್ರತಿ ನೀಡ್ತಾ ಇದ್ದಂತೆ ಹೋರಾಟ ಕೈಬಿಟ್ಟಿದ್ದಾರೆ ರೈತರು. ಇತ್ತೀಚೆಗಿನ ದಿನಗಳಲ್ಲಿ ಸರ್ಕಾರದ ಮೇಲೆ ಹೆಚ್ಚು ಒತ್ತಡ ತಂದ ಪ್ರತಿಭಟನೆ. 3,500 ರೂಪಾಯಿ ಪ್ರತಿ ಟನ್ಗೆ ನಿಗದಿ ಮಾಡಿ ಅಂತ ಪಟ್ಟು ಹಿಡಿದಿದ್ರು ಕಬ್ಬು ಬೆಳೆಗಾರರು. ನಿನ್ನೆ ಒಂದು ಮ್ಯಾರಥಾನ್ ಮೀಟಿಂಗ್ ಆಯ್ತು, ಬೆಳಗ್ಗೆಯಿಂದ ಸಂಜೆಯವರೆಗೆ ಒಂದು ಮ್ಯಾರಥಾನ್ ಮೀಟಿಂಗ್ ಆಯ್ತು. ಅಂತಿಮವಾಗಿ 3,300 ರೂಪಾಯಿ ದರ ನಿಗದಿ ಮಾಡಿತ್ತು ರಾಜ್ಯ ಸರ್ಕಾರ. ಇವತ್ತು ಹೋರಾಟಗಾರರಿಗೆ ಆ ಆದೇಶದ ಪ್ರತಿ ಕೊಟ್ಟಿದ್ದಾರೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್. ಇದೇ ಶಿವಾನಂದ ಪಾಟೀಲ್ ಅವರು ಪ್ರತಿಭಟನೆಯ ಸಂದರ್ಭದಲ್ಲಿ ಸ್ಥಳಕ್ಕೆ ಹೋದಾಗ ಅಲ್ಲಿನ ಪ್ರತಿಭಟನೆಯ ಕಾವು ಎದುರಿಸಬೇಕಾಯಿತು. ಅವರನ್ನ ಮುತ್ತಿಗೆ ಹಾಕಿದ್ರು. ಸರ್ಕಾರದ ಆದೇಶದ ಪ್ರತಿ ನೀಡಿ ಮಾತು ಉಳಿಸಿಕೊಂಡಿದ್ದಾರೆ ಸಚಿವರು. 2 ದಿನದಲ್ಲಿ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಸಚಿವ ಮಾತು ಕೊಟ್ಟಿದ್ರು, ಆ ಮಾತು ಉಳಿಸಿಕೊಂಡಿದ್ದಾರೆ. ಶಿವಾನಂದ ಪಾಟೀಲ್ಗೆ ಹೂವಿನ ಮಳೆ ಸುರಿದು ಧನ್ಯವಾದ ಹೇಳಿದ್ದಾರೆ ರೈತರು. ಒಂದ್ ನಿಮಿಷ ಕೊಡ್ರಿ, ಒಂದ್ ನಿಮಿಷ ಯಾರು ಹೇಳ್ಬೇಡ್ರಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಇಲ್ಲಿ ಮಠ ಕುಂತಿರುವಂತಂದ್ರೆ 2 ನಿಮಿಷ ಕೊಡ್ರಿ ಮುಗಿತು. ಹಜಾರ ನಿಂತಾರೆ. 2 ನಿಮಿಷ ಬಾಳೆನಿಲ್ಲ ಬಾಳೆ. ಸರ್, ಬಹಳ ಒಳ್ಳೆ ಕೆಲಸ ಮಾಡಿರಿ. ಗುರ್ಲಾಪುರದೊಳಗೆ ಇತಿಹಾಸ ಆಗ್ತಕ್ಕಂಥ ಕಾರ್ಯಕ್ರಮ ಆಗ್ಯದ. ನಿಮ್ ಪರವಾಗಿ ಒಂದ್ 2 ಬೇಡಿಕೆ ಅದಾವ. ಮುಂದಿನ ಕೆಲಸ ಅದು ಇಲ್ಲಿಂದ ಮುಗೀತ, ಸ್ವಲ್ಪ ಶಾಂತ ಆಗ್ರಿ. ಮುಂದಿನ ಕೆಲಸ 1-2 ಬೇಡಿಕೆ ಅದ. ಸ್ವಲ್ಪ ಸೈಡ್ ಒಂದೇ ಸರ್, ಒಂದ್ ನಿಮಿಷ ಸರ್. ನಂದ ಸರ್ ಇವತ್ತು ಗೆಲುವಾಯ್ತು, ನಮ್ಮವ್ರು ಅದಿರಿ. ಏನಾರೇ ನಮ್ಮ ಜನದ ಕಡೆಯಿಂದ ಅದೇನೋ ಶವಯಾತ್ರೆ ಅಂದ್ರಲ್ಲ, ಅವರೆಲ್ಲರ ಪರವಾಗಿ ನಾ ಕ್ಷಮೆ ಕೇಳ್ತೀನಿ. ನಮ್ಮವ್ರು ಸಚಿವರು ಅದಿರಿ. ಇನ್ನೊಂದು ವಿನಂತಿ ಅಂದ್ರ ಬಿಲ್ ಅಂತೂ ಘೋಷಣೆ ಆಯ್ತು ಸರ್. ಒಂದು, ಇದು ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗೆ ಎಲ್ಲಾ ಫ್ಯಾಕ್ಟ್ರಿಗೆ 100 ರೂಪಾಯಿ ಸಂಬಂಧಪಟ್ಟು ನಮ್ಮ ಚುನಪ್ಪ ಪೂಜಾರಿ ಅವ್ರ ನೇತೃತ್ವದೊಳಗ ಇಡೀ ರಾಜ್ಯದ ಎಲ್ಲಾ ಕಡೆ ಹೋರಾಟ ನಡೆದದು. ಅವ್ರ ಮುಗುಳ ಕೋಡದ ಪರಮ ಪೂಜೆ ಎಲ್ಲಾ ಮಾಧ್ಯಮದವರಿಗೆ ಹೂ ಅರ್ಪಣೆ ಆಗ್ತದೆ. ಜೋರಾಗಿ ಚಪ್ಪಾಳೆ ಹೊಡೀರಿ. ಅದ ಮುಗುಳ ಕೂಡ ಜೋರ ತಂದ ರಜಾರ ಆಶೀರ್ವಾದ ಎಲ್ಲ. ಒಂದ್ ನಿಮಿಷ ಎಲ್ಲ ಚುನಾಪ್ ಹಾಕ್ತಾರೆ. ನನಗ್ ಮಾಲಿಗಳು ನನಗೆ ಅಜ್ಜಾರ ಹರಾಗ ಹಾಕ್ತಾರ ಅಂತ ಮಾಡ್ಕೊಂಡಿ. ಕಾಟ ಹೊಡೆದಂತ ಕಾರ್ಖಾನೆಯವರು ದಾಖಲೆ ಸಮೇತ ನೀವು ಸಿದ್ಧ ಮಾಡಿದ್ರೆ ನಾವು ಅವ್ರ ಮೇಲೆ ಕಾನೂನಿನ ಕ್ರಮ ಕೈಗೊಳ್ತೀವಿ. ಅವ್ರ ಕಾರ್ಖಾನೆ ಬಂದ್ ಕೂಡ ನಾವು ಮಾಡ್ತೀವಿ ಅಂತ ಕೆಲಸ ಮಾಡ್ಕೊಂಡು, ಆದ್ರೆ ನೀವು ಸಿದ್ಧೆ ಮಾಡಾಕ್ತಾ ಇರಲಿಲ್ಲ. 1 ವರ್ಷ ನಾ ಮೊದಲನೇ ವರ್ಷ 2.5 ಲಕ್ಷ ರೂಪಾಯಿ ಬಹುಮಾನ ಇಟ್ಟಿ, 2ನೇ ವರ್ಷ 5 ಲಕ್ಷ ರೂಪಾಯಿ ಬಹುಮಾನ ಇಟ್ಟಿ. ಇನ್ನೂ ಒಬ್ರು ಯಾರು ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿಲ್ಲ ರೈತ. ಯಾರೋ ಒಬ್ರು 1 ಹಾವೇರೆ ಕೊಟ್ಟಾರ, ಅದು ಎಂದೋ ಸತ್ತಿದ ಕಂಪ್ಲೇಂಟ್ ಅದು. 4 ವರ್ಷದ ಹಿಂದಿನ ಹಚ್ಚಿ ಕೊಟ್ಟಾರ. ಅದು ನಾ ನಿಮ್ಮಲ್ಲಿ ಧೈರ್ಯ ಮಾಡ್ರಿ. ಇವತ್ತು ಮುಖ್ಯಮಂತ್ರಿನೇ ಬಂದ್ರು ಬಿಡ್ಲಾರ್ದಂತ ಚುನ್ನಪ್ಪಣ್ಣ ಅದು ಒಂದು ಯಾಕೆ ಧೈರ್ಯ ಮಾಡೋಲ್ಲ ಅಂತ ನಾ ಕೇಳಬೇಕಾಗ್ಯದ. ನೀವು ಯಾರು ತುಡುಗು ಮಾಡ್ತಾರೆ, ನಾ ಅವರಿಗೆ ತುಡುಗು ಮಾಡಂತ ಹೇಳೋದಿಲ್ಲ. ನ್ಯಾಯಯುತವಾಗಿ ಇನ್ನೂ ಒಂದು 100-200 ಗ್ರಾಮ್ ಕಮ್ಮಿ ಹಚ್ಚಲಿ ನಾ ಬೇಡ ಅನ್ನೋದಿಲ್ಲ. 2 ಕಿಲೋ ಕಮ್ಮಿ ಹಚ್ಚಲಿ ಬೇಡ ಅನ್ನೋಂಗಿಲ್ಲ. ಆದ್ರೆ ಟನ್ ಗಟ್ಲೆ ಹೊಡೆದ್ರೆ ಯಾರಾದ್ರೆ ಕುತ್ತಿಗೆ ಚೆಂಡ ಹಾಕ್ತಾರ ಅವ್ರು. ಅಂಥದ್ದು ಮಾಡಬಾರ್ದು. ಕಾರ್ಖಾನೆ ಮಾಲಕರು ಮಾಡಬಾರ್ದು. ಮತ್ತು ನಿಮಗೂ ಇನ್ನೊಂದು ನಾನು ಅವಕಾಶ ಮಾಡಿಕೊಟ್ಟಿನಿ. ನೀವು ಯಾರೂ ತಿಳ್ಕೊಳಕ್ ತಯಾರಿಲ್ಲ. ನಿಮ್ಮ ಪಡದಿಂದ ಕಬ್ಬು ಹೊರಗೆ ಹೋಯ್ತಂದ್ರೆ ಹಾದ್ಯಾಗ 1 APMC ಹತ್ತದ. ನೀವು ನಾವು ಪುಕ್ಕಟ್ ಖಾಟ ಮಾಡ್ಕೊಡ್ತೀವಿ, 1 ಪೈಸಾ ತಗೊಳ್ಳೋ ಹಂಗಿಲ್ಲ. ಇಲ್ಲೇ ನಿಂತು ಹೇಳಿ ಹೋಗ್ತಾ ಇದ್ದೀನಿ ನಾನು. ಆದ್ರೆ ಇದು ರಾಜ್ಯವ್ಯಾಪಿ ಹಬ್. ನಮಗ ಅವಾಗ ಅರಿವಾಯ್ತು, 1 ಜ್ಯೂಸ್ ಬಿಟ್ರೆ ಇದು ರಾಜ್ಯ ಅಲ್ಲ ದೇಶನೇ ಕಿತ್ಕೊಂಡು ಹೋಗ್ತದ ಅನ್ನುವಂತ ಸ್ಥಿತಿಗೆ ತಂದಿದ್ರಿ. ಬರೇ ರಾಜ್ಯ ಸರ್ಕಾರಕ್ಕಷ್ಟೇ ಅಲ್ಲ, ಇವತ್ತು ಕೇಂದ್ರ ಸರ್ಕಾರಕ್ಕೂ ಕೂಡ ತಾವು ಎಚ್ಚರಿಕೆ ಗಂಟೆಯನ್ನ ಬಾರಿಸಿದ್ರು.
ಇವತ್ತು ಕೇಂದ್ರ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸ, ರಾಜ್ಯ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸದ ಒಂದು ವಿಚಾರವನ್ನು ತಾವು ಪ್ರಸ್ತಾಪ ಮಾಡಿದ್ವಿ. ಆ ವಿಚಾರಗಳನ್ನ ಕುರುಬೂರು ಶಾಂತಕುಮಾರ್ ಅವರು ಅನೇಕ ಬಾರಿ ಟಿವಿಯಲ್ಲಿ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಶಿವಾನಂದ ಪಾಟೀಲ್ ಕಿಡಿಕಿಡಿಯಾದ್ರು. ಬಿಜೆಪಿ ಅಧ್ಯಕ್ಷ ಹುಟ್ಟುಹಬ್ಬ ಮಾಡ್ಕೊಂಡು ಹೋದ, ನಾನು ಡೆತ್ ಡೇ ಮಾಡ್ಕೊಂಡು ಹೋದೆ ಅಂತ ಸಚಿವರು ಬೇಸರ ವ್ಯಕ್ತಪಡಿಸಿದ್ದಾರೆ. ರೈತರ ವೇದಿಕೆಯಲ್ಲಿ ಹುಟ್ಟುಹಬ್ಬ ಆಚರಿಸಿದ್ರು ವಿಜೇಂದ್ರ. ಅವರ ಹಣೆ ಬರಹ ಹಂಗಿದೆ, ನಮ್ಮ ಹಣೆ ಬರಹ ಹಿಂಗಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ರು ವಿಜೇಂದ್ರ. ರೈತರ ಪ್ರತಿಭಟನೆಯಲ್ಲಿ ತಮ್ಮ ಹುಟ್ಟದ ಹಬ್ಬ, 50ನೇ ಹುಟ್ಟದ ಹಬ್ಬನ ಆಚರಿಸಿಕೊಂಡಿದ್ರು. ಬೇರೆ ಎಲ್ಲೂ ಹೋಗಿರಲಿಲ್ಲ, ಎಲ್ಲಾ ಪ್ಲಾನ್ ಕ್ಯಾನ್ಸಲ್ ಮಾಡಿಕೊಂಡು ಹೋರಾಟದಲ್ಲಿ ಭಾಗಿಯಾಗಿದ್ರು. ಅದನ್ನೇ ಶಿವಾನಂದ ಪಾಟೀಲ್ ಮಾತಾಡ್ತಾ ಇದ್ದಾರೆ. ಅವರು ಬರ್ತ್ಡೇ ಆಚರಿಸ್ಕೊಂಡು ಹೋದ್ರು, ನಮ್ಮದು ಡೆತ್ ಡೇ ಮಾಡಿ ಹೋದ್ರು ಅಂತ. ಬರ್ಡೇ ಮಾಡ್ಕೊಂಡು ಹೋದಾನ ಡೆತ್ ಡೇ ಮಾಡ್ಕೊಂಡು ಹೊಂಟೀನಿ. ಅದು ಒಂದು ಸಮಯ. ಅವ್ರ ಹಣೆ ಬಾರದಾಗ ಬರ್ಡೇ ಬರ್ದಿತ್ತು, ನಮ್ಮ ಹಣೆ ಬಾರದಾಗ ಡೆತ್ ಡೇ ಬರ್ದಿತ್ತು ಅಂದ್ರೆ ಯಾರು ಏನ್ ಮಾಡೋದು? ಅದು ಹಿಂದಿ ಒಳಗೊಂದು ಗಾದಿ ಮಾತದ, ಕುದಾಮ ಇರ್ಬಂತು ಗದಾ ಪೈಲ್ವಾನ್ ಅಂತ ಇರ್ಬೋದಂದ್ರೆ ನಾವು ಏನ್ ನಮಗೆ ನಾ ಇನ್ನ ಜೀವಂತ ಅದಿನ ಅಂತ ಹೇಳಕ್ ಬಂದಿದ್ದು, ಹೇಳಕ್ಕೂ ಕೊಡ್ಲಿಲ್ಲ ನೀವು ಅವತ್ತು. ಇದೆಲ್ಲ ನಡೀದಿದ್ದನ್ನು ಬಹಳ ಗಣನೆಗೆ ಇಟ್ಕೋಬಾರ್ದು. ಯಾಕಂದ್ರೆ ನೀವು ನನಗೆ ಹೆಣ ಮಾಡಿದ್ದಿಲ್ಲ ಅಂದ್ರೆ ಸರ್ಕಾರ ಹೆಣ ಆಗ್ತಿತ್ತು. ಎಲ್ಲರೂ ನಾವು ಎಚ್ಚೆತ್ಕೊಂಡ್ವಿ. ಅವರು ಬಹಳ ದೊಡ್ಡ ಹೋರಾಟಗಾರ. ನನ್ನ ಜೋಡಿ ಒಂದು 10 ಸರ್ತಿ ಜಗಳಾಡ್ಯಾರಿ. ಹೀಗೆ ನಾ ಯಾವಾಗ ಈ ಖಾತೆ ನನ್ನ ಕೈ ಬಿಡ್ತದೆ, ಯಾವಾಗ ಅವ್ರು ನನ್ನ ಜೋಡಿ ಜಗಾಡೋದು ಬಿಡ್ತಾರ ಅಂತೇಳಿ ನಾನು ಚಿಂತೆ ಮಾಡತ್ತೀನಿ. ನಶೀಬದ ಅವ ಬರ್ಡೇ ಮಾಡ್ಕೊಂಡು ಹೋದಾನ ಡೆತ್ ಡೇ ಮಾಡ್ಕೊಂಡು ಹೊಂಟೀನಿ. ಅದು ಒಂದು ಸಮಯ. ಅವ್ರ ಹಣೆ ಬಾರದಾಗ ಬರ್ಡೇ ಬರ್ದಿತ್ತು, ನಮ್ಮ ಹಣೆ ಬಾರದಾಗ ಡೆತ್ ಡೇ ಬರ್ದಿತ್ತು ಅಂದ್ರೆ ಯಾರು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.